ಇದಕ್ಕೆ ನಾಸಿಕಾಗ್ರ ಅಂತ ಹೇಳ್ತಾರೆ, ಅಂದರೆ ಮೂಗಿನ ಬುಡವನ್ನು ಗಮನಿಸೋದು ಅಂತ. ಅದನ್ನು ಮಾಡಿದಾಗ ನಮಗೆ, ನೀವು ಬೇಕಾದ್ರೆ ಗಮನಿಸಿ ನೋಡಿ, ಈಗಲೇ ವಿಡಿಯೋವನ್ನು ಪಾಸ್ ಮಾಡಿ ಗಮನಿಸಿ ನೋಡಿ, ಆಜ್ಞಾಚಕ್ರ ಅಲ್ಲಿ ಒಂಥರ ವೈಬ್ರೇಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನಮಗೆ ಸಂಪೂರ್ಣ ಕಾನ್ಸಂಟ್ರೇಷನ್ ಬರಲಿಕ್ಕೆ ಶುರುವಾಗುತ್ತೆ. ಅದನ್ನು ಸಾಧನೆ ಮಾಡಲಿಕ್ಕೆ ಇರುವಂಥ ಸಿಂಪಲ್ ಆದ 10 ವಿಧಾನಗಳು ಯಾವ್ಯಾವುದು ಅದೆಲ್ಲದರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಈ ವಿಡಿಯೋವನ್ನು ತುಂಬ ಖುಷಿಯಿಂದ ಮಾಡ್ತಿದ್ದೇನೆ. ಇನ್ನು ಮುಂದಿನ ಹಂತ, ನಾನು ಎಷ್ಟೋ ಬಾರಿ ಹೇಳಿದ್ದೀನಲ್ಲ, ತುಂಬ ಜನ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಏನು, ವಿಶ್ವಶಕ್ತಿಯನ್ನು ನಾವೇ ತೆಗೆದುಕೊಂಡು, ವಿಶ್ವಶಕ್ತಿ ನನ್ನ ಸಹಸ್ರಾರ ಚಕ್ರದ ಮೂಲಕ ಇಡೀ ದೇಹವನ್ನು, ಈ ಭಾಗವನ್ನೆಲ್ಲ ಪ್ರವೇಶ ಮಾಡ್ತಾ ಹೋಗ್ತಾ ಇದೆ, ಇಡೀ ದೇಹವನ್ನು ಬೆಳಗ್ತಾ ಇದೆ, ನನ್ನಲ್ಲಿರುವ ಎಲ್ಲ ರೋಗವನ್ನು ಗುಣಪಡಿಸ್ತಾ ಇದೆ. ಈ ಥರ ನಾವು ಮೆಡಿಟೇಷನ್ ಮಾಡ್ಕೊಳ್ತಾ ಹೋಗೋದು, ಇದರಿಂದ ಕೂಡ ಇದು ಡೆವಲಪ್ ಆಗುತ್ತೆ. ನಮಸ್ಕಾರ. ಇವತ್ತೊಂದು ವೆರಿ ವೆರಿ ಇಂಪಾರ್ಟೆಂಟ್ ಆದಂಥ ವಿಷಯವನ್ನು ನಾನು ಜೊತೆಗೆ ಹಂಚ್ಕೊಳ್ತಾ ಇದ್ದೇನೆ. ದಯವಿಟ್ಟು ಇಡೀ ವಿಡಿಯೋವನ್ನು ಗಮನವಿಟ್ಟು ಕೇಳಿ. ಇದು ನಮ್ಮ ಜೀವನವನ್ನು ಬದಲು ಮಾಡುವಂಥದ್ದಾಗತ್ತೆ. ಇವತ್ತಿನಿಂದಲೇ ನಾವು ಬೇರೆ ಮನುಷ್ಯರಾಗ್ತೇವೆ ಅಂತ ನನಗನ್ಸುತ್ತೆ. ಆ ಕಾರಣದಿಂದ ನಮಗೆ ಅದ್ಭುತವಾದಂತಹ ಶಾರೀರಿಕ ಮಾನಸಿಕ ಆರೋಗ್ಯ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಅಂದ್ಕೊಳ್ತೇನೆ. ನಾವು ಎಷ್ಟೇ ಆರೋಗ್ಯವಂತರಾಗಿರಲಿ, ಎಂಥದೇ ರೋಗ ನಮ್ಮನ್ನು ಕಾಡ್ತಾ ಇರಲಿ, ನಾವು ಯಾರೇ ಆಗಿರಲಿ, ಇದು ಬೇಕೇ ಬೇಕು. ಈ ವಿಷಯವನ್ನು ನಾವು ತಿಳ್ಕೊಳ್ಳೇಬೇಕು. ನಮಗೂ ದೊಡ್ಡ ಸಾಧಕರಿಗೂ ಇರುವ ವ್ಯತ್ಯಾಸ ಇದೇನೆ. ಅದು ಯಾವುದು? ಅದನ್ನು ಸಾಧನೆ ಮಾಡಲಿಕ್ಕೆ ಇರುವಂಥ ಸಿಂಪಲ್ ಆದ 10 ವಿಧಾನಗಳು ಯಾವ್ಯಾವುದು ಅದೆಲ್ಲದರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಈ ವಿಡಿಯೋವನ್ನು ತುಂಬ ಖುಷಿಯಿಂದ ಮಾಡ್ತಿದ್ದೇನೆ. ನಿಮಗೆಲ್ಲ ಇದು ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೇನೆ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸ್ಬೇಕು. ಅಲೆಕ್ಸಾಂಡರ್ ಇಡೀ ಜಗತ್ತನ್ನು ನಾನು ಗೆದ್ದಿದ್ದೇನೆ ಅಂತ ಬೀಗ್ತಾ ಇರುವ ಸಮಯದಲ್ಲಿ ಯಾರೋ ಅವನಿಗೆ ಡಯೋಜನಿಸ್ ಬಗ್ಗೆ ಹೇಳ್ತಾರಂತೆ. ಆಗ ಅವನು ಡಯೋಜನಿಸ್ ಹತ್ರ ಹೋಗ್ತಾನೆ. ಹೋಗಿ ತನ್ನನ್ನು ತಾನು, ನಾನು ಅಲೆಕ್ಸಾಂಡರ್, ಇಡೀ ಜಗತ್ತಿನ ಒಡೆಯ ಅನ್ನೋ ಥರ ಪರಿಚಯ ಮಾಡ್ಕೊಳ್ತಾನೆ. ಆಗ ಡಯೋಜನಿಸ್ ಏನಿವಾಗ ಅಂತ ಕೇಳ್ತಾನೆ. ಅದಕ್ಕೆ ನಿನಗೇನು ಬೇಕು ಅಂತ ಕೇಳು, ನಿನ್ನನ್ನು ದೊಡ್ಡ ಸಾಧಕ ಅಂತ ಜನ ಹೇಳ್ತಾರೆ ಅಂತೆಲ್ಲ ಹೇಳ್ತಾನಂತೆ. ಆಗ ಆ ಡಯೋಜನಿಸ್ ಏನು ಹೇಳ್ತಾನೆ ಗೊತ್ತಾ, ನಾನು ಬಿಸಿಲನ್ನು ಚೆನ್ನಾಗಿ ಬಿಸಿಲು ಕಾಯಿಸ್ತಾ ಇದ್ದೆ, ಅಥವಾ ಈ ಬಿಸಿಲನ್ನು ನನ್ನ ಮೈ ಮೇಲೆ ಬೀಳ್ತಾ ಇತ್ತು, ನನಗೆ ಚಳಿ ಕಡಿಮೆ ಆಗಿ ಆರಾಮಾಗ್ತಾ ಇತ್ತು, ನೀನು ಅಡ್ಡ ಬಂದು ನಿಂತಿದೆಯಾ, ದಯವಿಟ್ಟು ಬದಿಗೆ ಸರಿ, ಇದೇ ನನಗೆ ನೀನು ಮಾಡುವಂಥ ದೊಡ್ಡ ಸಹಾಯ ಅಂತ. ಆಗ ಅಲೆಕ್ಸಾಂಡ್ರಿಗೆ ಆಶ್ಚರ್ಯ ಆಗುತ್ತೆ. ನನ್ನಂತವನ ಹತ್ರ ಹೀಗೆ ಕೇಳ್ತಾನಲ್ಲ, ಅಥವಾ ಏನು ಬೇಕಾದರೂ ಕೇಳ್ಬೋದಿತ್ತು, ಅವನು ಕೇಳಿದ್ದೆಲ್ಲವನ್ನ ಕೊಡ್ತಿದ್ದೆ, ಅಂಥದ್ರಲ್ಲಿ ಹೀಗೆ ಕೇಳ್ತಾನಲ್ಲ ಅಂತ. ಆಗ ಅವನು ಕೇಳ್ತಾನಂತೆ, ನಾನು ಇಷ್ಟು ದೊಡ್ಡ ಸಾಧನೆ ಮಾಡಿದ್ದೇನೆ, ನೀನು ನೋಡಿದರೆ ಸರಿಯಾಗಿ ಒಂದು ಬಟ್ಟೆ ಕೂಡ ನಿನ್ನ ಮೈ ಮೇಲೆ ಇಲ್ಲ ಅಂತ ಹೇಳ್ಬೋದು, ಅಂತ ನೀನು ಏನು ಮಾಡಿದೀಯಾ, ಆದರೂ ಯಾಕೆ ನನ್ನ ಹತ್ರ ಹೀಗೆ ಹೇಳ್ತಾ ಇದೀಯಾ ಅನ್ನೋ ಥರ ಕೇಳ್ತಾನೆ. ಆಗ ಡಯೋಜನಿಸ್ ಹೇಳ್ತಾನೆ, ನಾನು ಊಟ ಮಾಡುವಾಗ ಊಟ ಮಾಡ್ತೇನೆ, ನೀರು ಕುಡಿಯುವಾಗ ನೀರು ಕುಡಿತೇನೆ, ಸ್ನಾನ ಮಾಡುವಾಗ ಸ್ನಾನ ಮಾಡ್ತೇನೆ, ನಡೆದಾಡುವಾಗ ನಡೆದಾಡ್ತೇನೆ ಅಂತ. ಆಗ ಅಲೆಕ್ಸಾಂಡರ್ ಹೇಳ್ತಾನಂತೆ, ಇದನ್ನು ಎಲ್ಲರೂ ಮಾಡ್ತಾರಲ್ಲ, ಇದರಲ್ಲಿ ಏನು ವಿಶೇಷತೆ ಇದೆ ಅಂತ. ಆಗ ಡಯೋಜನಿಸ್ ಹೇಳ್ತಾನೆ, ಇಲ್ಲ, ಎಲ್ಲೋ ಕೋಟಿಗೊಬ್ಬರು ಮಾತ್ರ ಇದನ್ನು ಮಾಡ್ತಿದ್ದಾರೆ, ಉಳಿದವರೆಲ್ಲರೂ ಈ ಕೆಲಸವನ್ನು ಮಾಡುವಾಗ ಅದ್ರ ಬಗ್ಗೆ ಇವತ್ತು ನಾವು ಬದುಕಿರುವಾಗ ನಿನ್ನೆ ಬಗ್ಗೆ ನಾಳೆ ಬಗ್ಗೆ ಯೋಚನೆ ಮಾಡ್ತಾ, ಹಿಂದೆ ಆಗೋಗಿದ್ರ ಬಗ್ಗೆ ಮುಂದೆ ಆಗೋದ್ರ ಬಗ್ಗೆ ಚಿಂತೆ ಮಾಡ್ತಾ ಈ ಥರ ಬದುಕ್ತಾ ಇದ್ದಾರೆ ಅಂತ. ಸೊ ಇಂದು ನಾವು ಈ ಕ್ಷಣದಲ್ಲಿ ಬದುಕೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದರಿಂದ ತುಂಬ ದೊಡ್ಡ ಅನುಕೂಲ ಆಗುತ್ತೆ. ನಾನು ಆ ಸಾಧನೆಯನ್ನು ಮಾಡಿದ್ದೇನೆ ಅಂತ ಹೇಳಲ್ಲ, ಬಟ್ ಅದಕ್ಕಾಗಿ ಪ್ರಯತ್ನ ಪಡ್ತಾ ನನಗೆ ಒಂದಂತೂ ಅರ್ಥ ಆಗಿದೆ, ಇವತ್ತು ನಮಗೆ ಬರ್ತಾ ಇರುವಂಥ ಕಾಯಿಲೆಗಳಿಗೆ ಮನಸ್ಸು ಮುಖ್ಯ ಕಾರಣ ಆಗ್ತಾ ಇದೆ. ಆ ಮನಸ್ಸು ಅಷ್ಟು ಹಾಳಾಗಲಿಕ್ಕೆ, ನಮ್ಮ ಫೋಕಸ್ ಕಡಿಮೆ ಆಗಲಿಕ್ಕೆ, ನಾವು ಬಹಳ ಬೇಗ ಸಿಟ್ಟು, ಬೇಜಾರು, ದುಃಖ, ಭಯ ಇದರಿಂದ ಬಳಲಿಕ್ಕೆ, ಮತ್ತು ಅದಕ್ಕಿಂತ ವಿಶೇಷವಾಗಿ ನಮಗೆ ಈ ಆಂಗ್ಸೈಟಿ, ಡಿಪ್ರೆಷನ್ದ ಸಮಸ್ಯೆಗಳು ಬರಲಿಕ್ಕೆ, ಸಿಂಪಲ್ಲಾಗಿ ಹೇಳಬೇಕು ಅಂತಾದರೆ ನಾವು ಸುಖವಾಗಿ ಇಲ್ಲದೇ ಇರಲಿಕ್ಕೆ ಇದೇ ಮುಖ್ಯ ಕಾರಣ. ಸೊ ಇವತ್ತು ಫಟಾಫಟ್ ಅಂತ 10 ವಿಧಾನಗಳನ್ನು ತಿಳ್ಕೊಳ್ಳೋಣ. ಮೊದಲನೇದು, ನಮ್ಮ ಜ್ಞಾನೇಂದ್ರಿಯಗಳ ಮೂಲಕ ನಾವು ಏನನ್ನಾರು ನೋಡೋದು, ಕೇಳೋದು ಮಾಡ್ತಾ ಇದ್ದರೆ ಸಂಪೂರ್ಣವಾಗಿ ಅದರಲ್ಲೇ ಮುಳುಗೋದು. ಇದಕ್ಕಿಂತ ದೊಡ್ಡ ಅವಕಾಶ ಇನ್ನೊಂದಿಲ್ಲ. ಅಂದರೆ ನಾವು ಒಂದು ಸಿಂಪಲ್ ಹಕ್ಕಿ ಹಾರೋದನ್ನು, ಮೋಡ ಚಲಿಸೋದನ್ನು ನೋಡ್ತಾ ಇದ್ದೀವಿ ಅಂತಾದರೆ ಸಂಪೂರ್ಣವಾಗಿ ಅದನ್ನೇ ಪೂರ್ತಿ ಮನಸ್ಸನ್ನು ಅಲ್ಲೇ ಮುಳುಗಿಸೋದು ಅಂತ. ಆಗ ಸಹಜವಾಗಿ ನಮ್ಮಲ್ಲಿ ಪ್ರೆಸೆಂಟಲ್ಲಿರೋದು ಡೆವಲಪ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ನಿಧಾನವಾಗಿ ಅದು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಎರಡನೇದು, ಉಸಿರಾಟವನ್ನು ಗಮನಿಸೋದು. ಅಂದರೆ ಆರಾಮಾಗಿ ಕುಳಿತುಕೊಂಡು ಉಸಿರು ಒಳಗೆ ಹೋಯಿತು ಹೊರಗೆ ಬಂತು ಇದನ್ನು ಗಮನಿಸೋದು. ನಮಗೆ ಒಂದೇ ಒಂದು ನಿಮಿಷ ಅವಕಾಶ ಸಿಕ್ಕರೂ ನಾವು ಅದನ್ನು ಮಾಡಬೇಕು. ಎಷ್ಟೋ ಬಾರಿ ನಮಗೆ 1 ನಿಮಿಷ ಅವಕಾಶ ಇದೆ, ಯಾರೋ ಬರ್ತೇನೆ ಅಂತೇಳಿ ನಾವು ಮೊಬೈಲ್ ಹಿಡಿತೇವೆ, ಅಥವಾ ಯಾರಿಗಾಗೋ ಕಾಯ್ತಾ ಇರಬೇಕು ಅಂದರೆ ಒಂದು 5 ನಿಮಿಷ ಸಮಯ ಇದ್ದರೆ ನಾವು ಕಾಯ್ತೇವೆ, ಅಂದರೆ ಮೊಬೈಲ್ ಹಿಡ್ಕೊಂಡು ಕಾಯ್ತೇವೆ, ನೋಡ್ತಾ ಇರ್ತೇವೆ. ಅದು ಬಿಟ್ಟು ನಾವು ಉಸಿರನ್ನು ಗಮನಿಸಬೇಕು. ಇನ್ನೊಂದು, ದೀರ್ಘ ಉಸಿರಾಟ ಮಾಡೋದು. ಅಂದರೆ ಉಸಿರನ್ನು ನಿಧಾನವಾಗಿ ಒಳಗೆ ತಗೊಳ್ಳೋದು, ನಿಧಾನವಾಗಿ ಹೊರಗೆ ಬಿಡೋದು. ಇದು ಎರಡನ್ನು ಮಾಡುವಾಗ ನಮ್ಮ ಗಮನವನ್ನು ಮೂಗಿನ ಹೊಳ್ಳೆಯ ಬುಡದಲ್ಲಿಡೋದು. ಇದಕ್ಕೆ ನಾಸಿಕಾಗ್ರ ಅಂತ ಹೇಳ್ತಾರೆ, ಅಂದರೆ ಮೂಗಿನ ಬುಡವನ್ನು ಗಮನಿಸೋದು ಅಂತ. ಅದನ್ನು ಮಾಡಿದಾಗ ನಮಗೆ
ನೀವು ಬೇಕಾದ್ರೆ ಗಮನಿಸಿ ನೋಡಿ, ಈಗಲೇ ವಿಡಿಯೋವನ್ನು ಪಾಸ್ ಮಾಡಿ ಗಮನಿಸಿ ನೋಡಿ. ಆಜ್ಞಾಚಕ್ರ ಅಲ್ಲಿ ಒಂಥರ ವೈಬ್ರೇಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಮಗೆ ಸಂಪೂರ್ಣ ಕಾನ್ಸಂಟ್ರೇಷನ್ ಬರಲಿಕ್ಕೆ ಶುರುವಾಗುತ್ತೆ. 10-15 ಸೆಕೆಂಡಿಗೆ ಅದು ಒಂಥರ ಓಪನ್ ಆದಂಗೆ ಆಗುತ್ತೆ. ಅದಕ್ಕೆ ಇದು ತುಂಬ ದೊಡ್ಡ ಸಾಧನೆ. ಇದರಿಂದ ಈ ಥರ ನಮಗೆ ಸಮಯ ಸಿಕ್ಕಾಗೆಲ್ಲ ಹೀಗೆ ಮಾಡ್ತಾ ಹೋಗೋದ್ರಿಂದ ನಮಗೆ ಗೊತ್ತಿಲ್ಲದೆ ಆಜ್ಞಾಚಕ್ರ ಅದು ಶಕ್ತಿಯುತವಾಗೋದು ಒಂದು ಕಡೆ, ಆದರೆ ನಾವು ಪ್ರೆಸೆಂಟಲ್ಲಿ ಇರಲಿಕ್ಕೆ ಹೆಚ್ಚೆಚ್ಚು ಅನುಕೂಲ ಆಗ್ತಾ ಹೋಗುತ್ತೆ. ಮೂರನೇದು, ನಮ್ಮ ಕೆಲಸಗಳನ್ನು ಮೈಂಡ್ಫುಲ್ಲಾಗಿ ಮಾಡೋದು, ಅಂದರೆ ಸಂಪೂರ್ಣ ಗಮನ ಇಟ್ಟು ಮಾಡೋದು ಅಂತ. ಬುದ್ಧ ಜ್ಞಾನೋದಯ ಆಗುವ ಕೆಲವು ದಿನಗಳ ಮೊದಲು ಯಾರೋ ಜೊತೆಗೆ ಹೋಗ್ತಾ ಇರುವಾಗ ನೊಣ ಬಂದು ಕೂತ್ಕೊಂತು ಅಂತ ಅದನ್ನು ಓಡಿಸಿದರು. ಹಾಗೆ ಓಡಿಸಿದಾಗ ಅದು ನೊಣ ಹಾರಿ ಹೋಯಿತು. ಒಂದು ನಿಮಿಷ ಬಿಟ್ಟು ಮತ್ತೆ ನಿಧಾನವಾಗಿ ಕೈ ತಗೊಂಡು ಹೋಗಿ ಇಲ್ಲಿ ಹಾಕಿದ್ರಂತೆ. ಆಗ ಜೊತೆಗಿದ್ದವ್ರು ಕೇಳಿದ್ರಂತೆ, ಇದು ಯಾಕೆ ಹೀಗೆ 2ನೇ ಸಲ ಮಾಡ್ತಾ ಇದ್ದೀರಿ? ಫಸ್ಟ್ ಟೈಮ್ ನೊಣ ಇತ್ತು, ಓಡಿಸಿದ್ರಿ ಸರಿ, ಆದರೆ ಈಗ ಮತ್ತೆ 2ನೇ ಬಾರಿ ಯಾಕೆ ಅದಕ್ಕೆ ಆ ಥರ ಮಾಡಬೇಕಿತ್ತು ಅಂತ ಕೇಳಿದಾಗ, ಮೊದಲನೇ ಬಾರಿ ನಾನು ಅವೇರ್ ಆಗಿಲ್ದೇನೆ ಅಥವಾ ಅಂದರೆ ಆಟೋಮ್ಯಾಟಿಕ್ಕಾಗಿ ಅಥವಾ ರೋಬೋಟ್ ಥರ ನಾನು ಅದನ್ನು ಕೈಯನ್ನು ಮೂಮೆಂಟ್ ಮಾಡಿದೆ. ಹಾಗೆ ಮಾಡಬಾರ್ದು, ಮೈಂಡ್ಫುಲ್ಲಾಗಿ ನಮ್ಮ ಆ್ಯಕ್ಟಿವಿಟೀಸನ್ನು ಮಾಡಬೇಕು ಅಂತ. ನಾವು ಇವತ್ತು ರೋಬೋಟ್ ಆಗಿಬಿಟ್ಟಿದ್ದೇವೆ. ನಮಗೆ ಗೊತ್ತಿಲ್ಲೇ ಎಷ್ಟೋ ವಿಷಯಗಳನ್ನು ನಾವು ಮಾಡ್ತಾ ಇರ್ತೇವೆ, ಎಷ್ಟೋ ಕೆಲಸಗಳನ್ನು ಮಾಡ್ತಾ ಇರ್ತೇವೆ. ಅದು ಈ ಮೋಟರ್ ಬೈಕ್ ಓಡಿಸೋವಾಗ ಅಥವಾ ಕಾರ್ ಡ್ರೈವ್ ಮಾಡುವಾಗ ಅಂಥ ಟೈಮಲ್ಲಿ ಓಕೆ, ಯಾಕೆಂದರೆ ನಾವು ಈಗ ಗೇರ್ ಚೇಂಜ್ ಮಾಡಬೇಕಾ ಅಂತ ನಿಧಾನವಾಗಿ ಮಾಡೋದು, ಈ ಥರ ಮಾಡಿದರೆ ಆಗಲ್ಲ. ಆದರೆ ದೊಡ್ಡ ಸಾಧಕರು ಏನು ಹೇಳ್ತಾರೆ ಅಂತಂದರೆ, ಸಣ್ಣ ಸಣ್ಣ ವಿಷಯಗಳಲ್ಲಿ ನಾವು ರೋಬೋಟ್ ಥರ ಮಾಡ್ದೇನೆ ಮೈಂಡ್ಫುಲ್ಲಾಗಿ ಮಾಡ್ತಾ ಹೋದರೆ ನಿಧಾನವಾಗಿ ಎಷ್ಟು ಪರ್ಫೆಕ್ಟ್ ಆಗ್ತೀವಿ ಅಂತ ಅಂದರೆ, ಆ ಕಾರ್ ಡ್ರೈವಿಂಗೋ ಮೋಟರ್ ಬೈಕ್ ರೈಡ್ ಮಾಡೋದು ಇಂಥ ಸಂದರ್ಭದಲ್ಲಿ ಕೂಡ 100% ಕಾನ್ಸಂಟ್ರೇಷನಿಂದ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ನಾವು ಮಲ್ಟಿ ಟಾಸ್ಕಿಂಗ್ ಮಾಡಬಾರ್ದು, ಸಿಂಗಲ್ ಟಾಸ್ಕಿಂಗ್ ಮಾಡಬೇಕು ಅಂತ. ನಮ್ಮ ಪ್ರಕಾರ ಏನು, ಮಲ್ಟಿ ಟಾಸ್ಕಿಂಗ್, ಇದು ಮಾಡುವಾಗ ಅದು ಮಾಡುವಾಗ ಇದು, ಎಲ್ಲದನ್ನು 4-5 ಕೆಲಸಗಳನ್ನು ಒಟ್ಟಿಗೆ ಮಾಡಿದ್ರೆ ಅವನು ಗ್ರೇಟ್ ಅಂತ ಅಂದ್ಕೊಳ್ತೇವೆ. ಖಂಡಿತ ಅಲ್ಲ. ನಿಜ ಹೇಳಬೇಕು ಅಂತಂದರೆ ಮಲ್ಟಿ ಟಾಸ್ಕಿಂಗ್ನಷ್ಟು ನಮ್ಮ ಮೆದುಳನ್ನು ಹಾಳು ಮಾಡುವಂಥದ್ದು ಇನ್ನೊಂದಿಲ್ಲ. ಅಂಥವರಿಗೆ ನೀವು ಗಮನಿಸಿರ್ಬೋದು, ಅವರು ತುಂಬ ಚುರುಕಿದ್ರು, ತುಂಬ ಗ್ರೇಟ್ ವರ್ಕರ್ ಆಗಿದ್ದರು, ಆದರೆ ಈಗ ಅವರಿಗೆ ಮೆದುಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರ್ತಿವೆ ಅಂತ. ಬಹಳಷ್ಟು ಬಾರಿ ಆ ಥರ ತೊಂದರೆಗಳಿಗೆ ಈ ಮಲ್ಟಿ ಟಾಸ್ಕಿಂಗ್ ಕಾರಣ. ಮೆದುಳನ್ನು ಹಾಳು ಮಾಡಿಬಿಡುತ್ತೆ. ಅದಕ್ಕೆ ನಾವು ಯಾವ ಕೆಲಸವನ್ನು ಮಾಡ್ತಾ ಇದ್ದೀವೋ ಅದರಲ್ಲಿ ಸಂಪೂರ್ಣವಾಗಿ ಮುಳುಗಿದರೆ ಆಗ ತುಂಬ ಚೆನ್ನಾಗಿರುತ್ತೆ. ಉದಾಹರಣೆಗೆ ನಾವು ಯೋಗ ಮಾಡ್ತಿದ್ದೀವಿ ಅಂತ ಇಟ್ಕೊಳ್ಳೋಣ. ಸಾಮಾನ್ಯವಾಗಿ ಸೂರ್ಯ ನಮಸ್ಕಾರ ಅಂತ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಸೂರ್ಯ ನಮಸ್ಕಾರ ಮಾಡುವಾಗ ನಮಗೆ ಮುಂದೆ ಬಗ್ಗೋದು, ಹಿಂದೆ ಇದು ಮಾಡೋದೆಲ್ಲ ಇರುತ್ತಲ್ಲ, ಅದನ್ನು ಮಾಡುವಾಗ ಸಂಪೂರ್ಣ ಗಮನ ನಮ್ಮಲ್ಲೇ ಇರಬೇಕು ಅಂತ. ಎಷ್ಟೋ ಬಾರಿ ಏನೋ ಹಾಡು ಕೇಳ್ಕೊಳ್ತಾನೋ ಅಥವಾ ಬೇರೆ ಏನೋ ಯೋಚನೆ ಮಾಡ್ಕೊಳ್ತಾನೋ, ಇನ್ನೇನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಸೂರ್ಯ ನಮಸ್ಕಾರ ಮಾಡಿಬಿಡ್ಬೋದು. ಆ ಯೋಚನೆ ಆದಂಗೂ ಆಯಿತು, ಆ ಕೆಲಸದ ಬಗ್ಗೆ ಪ್ಲ್ಯಾನಿಂಗೂ ಆಯಿತು, ಜೊತೆಗೆ ಸೂರ್ಯ ನಮಸ್ಕಾರನೂ ಆಯಿತು. ಇದು ನಮ್ಮ ಪ್ರಕಾರ ಮಲ್ಟಿ ಟಾಸ್ಕಿಂಗ್ ಬಹಳ ಸಮಯ ಉಳಿಸುತ್ತೆ ಅಂತ ಖಂಡಿತ ಇಲ್ಲ. ಉದಾಹರಣೆಗೆ ನಾವು ಸೂರ್ಯ ನಮಸ್ಕಾರ ಮಾಡುವಾಗ ಮುಂದೆ ಬಗ್ಗುವಾಗ ಸಂಪೂರ್ಣ ಗಮನವನ್ನು ನಾನು ಮುಂದೆ ಬಗ್ತಾ ಇದ್ದೇನೆ ಅಂತ ಅಂದ್ಕೊಂಡು ಮಾಡಿ, ಹಿಂದೆ ಬಗ್ಗುವಾಗ ಎಲ್ಲ ಪೋಸ್ಟರ್ಸ್ ಮಾಡುವಾಗ ಆ ಥರ ಮಾಡಿದರೆ ನಮಗೆ ಗೊತ್ತಿಲ್ಲದೇನೆ ಆ ಕೆಲಸವನ್ನು ನಾವು ಸಂಪೂರ್ಣವಾಗಿ ಎಂಜಾಯ್ ಮಾಡಿರ್ತೇವೆ. ಜೊತೆಗೆ ನಮ್ಮಲ್ಲಿ ಎನರ್ಜಿ ಹೆಚ್ಚಾಗಿರುತ್ತೆ. ಮಲ್ಟಿ ಟಾಸ್ಕಿಂಗಿಂದ ನಾವು ಇಡೀ ದಿವಸ ಮುಗಿಯೋಷ್ಟೊತ್ತಿಗೆ ಸುಸ್ತಾಗ್ಬಿಟ್ಟಿದ್ರೆ, ಸಿಂಗಲ್ ಟಾಸ್ಕಿಂಗಿಂದ ನಮ್ಮ ಎನರ್ಜಿ ಹೆಚ್ಚಾಗುತ್ತೆ, ಸುಸ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ನಮ್ಮ ಹಿರಿಯರು ಅಷ್ಟೊಂದು ಕೆಲಸಗಳನ್ನು ಮಾಡಿಯೂ ಒಂಥರ ತಾಜಾ ಆಗಿರಲಿಕ್ಕೆ ಕಾರಣ ಸಿಂಗಲ್ ಟಾಸ್ಕಿಂಗ್ ಅವರು ಮಾಡ್ತಿದ್ರು. ಅವರಿಗೆ ದೊಡ್ಡ ತಲೆಬಿಸಿ ಇರಲಿಲ್ಲ. ಆ ಕೆಲಸವನ್ನು ಮಾಡುವಾಗ ಸಂಪೂರ್ಣ ಆ ಕೆಲಸ ಮಾಡ್ತಿದ್ರು. ನಮಗೆ ಹಾಗಲ್ಲ. ಇವತ್ತು ಒಂಥರ ಸಮಯ ಇಲ್ಲ ಅನ್ನೋ ಥರ ಬದುಕ್ತಾ ಇದ್ದೇವೆ. ಇದರಿಂದ ತೊಂದರೆ ಆಗ್ತಾ ಇದೆ. ಮತ್ತು ಸ್ವಲ್ಪ ಸಾಧನೆ ಮಾಡ್ತಾ ಹೋದ ಹಾಗೆ ನಮ್ಮ ಥಾಟ್ಸನ್ನು, ಅಂದರೆ ನಮ್ಮ ವಿಚಾರಗಳನ್ನು, ನಮ್ಮ ಭಾವನೆಗಳನ್ನು ನಾವು ಅಬ್ಸರ್ವ್ ಮಾಡಲಿಕ್ಕೆ ಕಲಿಬೇಕು ಅಂತ. ಅದು ಆಗುತ್ತೆ. ನಾವು ಸ್ಟಾರ್ಟಿಂಗಲ್ಲಿ ನನಗೆ ಯೋಚನೆಗಳು ಬರುತ್ತೆ ಮನಸ್ಸಲ್ಲಿ, ಅದನ್ನು ನಾನು ಗಮನಿಸಬೇಕು ಅಂದರೆ ಇದು ಹೇಗೆ ಸಾಧ್ಯ ಅಂತ ಅನಿಸ್ಬೋದು. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಅದರದ್ದು ಈ ರೇಸ್ ಕಾಣ್ತಾ ಹೋಗುತ್ತೆ, ನಮಗೆ ಆಮೇಲೆ ಮಾಡಲಿಕ್ಕೆ ಆಗುತ್ತೆ. ಸೊ ನಮ್ಮ ಭಾವನೆಗಳನ್ನು ನಾವು ಗಮನಿಸ್ತಾ ಹೋದರೆ ಅದು ತುಂಬ ಅನುಕೂಲ ಆಗ್ತಾ ಹೋಗುತ್ತೆ ಮುಂದೆ. ಮತ್ತು ಆ ಥರ ಭಾವನೆಗಳನ್ನು ಅಥವಾ ಥಾಟ್ಸನ್ನು ಗಮನಿಸುವಾಗ ನಾವು ನಾನ್ ಜಡ್ಜ್ಮೆಂಟಲ್ ಆಗಿರಬೇಕು. ಅಂದರೆ ಇದು ಒಳ್ಳೆಯ ಯೋಚನೆ, ಇದು ಕೆಟ್ಟ ಯೋಚನೆ, ಈ ಥರ ನಾವು ಜಡ್ಜ್ಮೆಂಟ್ ಮಾಡೋದು ಬೇಡ. ಏನು ಯೋಚನೆ ಬಂತು ಹೋಯಿತು, ಒಳ್ಳೆ ಮೂವಿ ನೋಡ್ದಂಗೆ ನೋಡಬೇಕು ಅಂತ ಅದೆಲ್ಲವನ್ನು ಎಕ್ಸೆಪ್ಟ್ ಮಾಡಬೇಕು. ಇರಲಿ, ಬಂತಾ ಹೋಯ್ತಾ ಪರವಾಗಿಲ್ಲ ಅಂತ. ಸಾಧಕರು ಹೇಳ್ತಾರೆ, ಒಳ್ಳೆ ಯೋಚನೆ ಕೆಟ್ಟ ಯೋಚನೆ ಅನ್ನೋದಿಲ್ಲ, ಯೋಚನೆ ಅನ್ನೋದೇ ಕೆಟ್ಟದ್ದು ಅಂತ. 5ನೇದು, ನಾವು ಥ್ಯಾಂಕ್ಫುಲ್ ಆಗಿರಬೇಕು. ಸಾಧ್ಯ ಆದರೆ ಕನಿಷ್ಠ 2 ಬಾರಿ ಬೆಳಿಗ್ಗೆ ಎದ್ದ ತಕ್ಷಣ ರಾತ್ರಿ ಮಲಗುವ ಮೊದಲು ನಾವು ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು. ಇವತ್ತು ಆದಂಥ ಈ ವಿಷಯಗಳಿಗೆ ನಾನು ನಿನಗೆ ಧನ್ಯವಾದ ಹೇಳ್ತೇನೆ. ಇಷ್ಟೆಲ್ಲ ಒಳ್ಳೇದು ಮಾಡ್ತಾ ಇದೆಯಾ ದೇವರೇ, ಅಥವಾ ಪ್ರಕೃತಿಯೇ ನನಗೆ ಇಷ್ಟು ಒಳ್ಳೇದಾಗ್ತಾ ಇದೆ, ನಿನಗೆ ಧನ್ಯವಾದ ಅಂತ. ಕೆಲವೊಮ್ಮೆ ನನಗೆ ಇವತ್ತು ಏನೋ ಸಮಸ್ಯೆ ಆಯಿತು, ಕೆಟ್ಟದ್ದಾಯಿತು ಅಂತ ಆದರೂ ಕೂಡ ನಾನು ಇದರಿಂದ ಹೊರಗೆ ಬರ್ತೇನೆ, ನನಗೆ ಇದರಿಂದ ಕೂಡ ಒಳ್ಳೆಯದಾಗತ್ತೆ, ಅದನ್ನು ನೀನು ಮಾಡ್ತೀಯಾ ಅಂತ ಅನ್ನುವ ಭರವಸೆ ಇದೆ, ಧನ್ಯವಾದ ಅಂತ ನಾವು ನಿತ್ಯ ಧನ್ಯವಾದವನ್ನು ಹೇಳ್ತಾ ಹೋದರೆ ನಮಗೆ ಆ ಪ್ರಕೃತಿ ಹೆಲ್ಪ್ ಮಾಡಲಿಕ್ಕೆ ಶುರು ಮಾಡುತ್ತೆ ಈ ವಿಷಯದಲ್ಲಿ ಅಂತ ಸಾಧಕರು ಹೇಳ್ತಾರೆ. 6ನೇದು, ನಮಗೆ ತಾಳ್ಮೆ ಬೇಕು. ತೊಂದರೆ ಇಲ್ಲ,
ಪರವಾಗಿಲ್ಲ ಅನ್ನುವ ಭಾವನೆ ಬೇಕು ಅಂತ. ಅಂದರೆ ನಾವು ಈ ಸಾಧನೆ ಮಾಡ್ತಾ ಮಾಡ್ತಾ ಏನಾಗ್ಬಿಡತ್ತೆ ಅಂತಂದರೆ ನಮಗೆ ಆಗ್ತಾ ಇಲ್ಲ, ನನಗೆ ತುಂಬ ಕಷ್ಟ ಆಗ್ತಾ ಇದೆ, ನಾನು 5 ನಿಮಿಷಕ್ಕೆ ಕುಳಿತುಕೊಂಡ್ರೆ 50,000 ವಿಚಾರಗಳು ಬಂದು ಹೋಗ್ತವೆ, 500 ಬಾರಿ ವಾಪಸ್ ನಾನು ಕಾನ್ಸಂಟ್ರೇಷನ್ ಅಥವಾ ನಾನು ಪ್ರೆಸೆಂಟಿಗೆ ಬರಬೇಕು, ಯೋಚನೆಗಳು ಬರ್ತವೆ ಅಂತ ನಮಗೆ ಕಂಪ್ಲೇಂಟ್ ಇರುತ್ತೆ. ಪರವಾಗಿಲ್ಲ, ಈ ಉಸಿರನ್ನು ಗಮನಿಸ್ತಾ ಇದ್ದೇನೆ ಅಂತ ಆದರೆ ಮಧ್ಯದಲ್ಲಿ ಉಸಿರು ಗಮನಿಸ್ಲಿಕ್ಕೆ ಆಗೋದೇ ಇಲ್ಲ. ಪ್ರಾರಂಭದಲ್ಲಿ 1 ನಿಮಿಷದಲ್ಲಿ ಒಂದು 3 ಸೆಕೆಂಡ್ ಉಸಿರು ಗಮನಿಸ್ಲಿಕ್ಕೆ ಆಗ್ಬೋದು, ಇನ್ನು 57 ಸೆಕೆಂಡ್ ನಾವು ಏನೋ ಯೋಚನೆ ಮಾಡ್ತಾ ಇರ್ತೇವೆ. ಆದರೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ, ಪರವಾಗಿಲ್ಲ ನನಗೆ ನೆನಪಾಯ್ತಲ್ಲ, ಈಗ ನಾನು ಬೇರೆ ಯೋಚನೆ ಮಾಡ್ತಿದ್ದೀನಿ ಅಂತ ಮತ್ತೆ ಉಸಿರು ಗಮನಿಸಿ ಶುರು ಮಾಡೋದು. ಆಯಿತು, ಒಂದು 4-5 ಸೆಕೆಂಡಿಗೆ ಮತ್ತೆ ಬೇರೆ ಕಡೆ ಹೋಗುತ್ತೆ, ಮತ್ತೆ ನೆನಪಾಗತ್ತಲ್ಲ, 50-60 ಸೆಕೆಂಡಿಗೆ ಮತ್ತೆ ನೆನಪಾಗುತ್ತೆ. ಆವಾಗ ಮತ್ತೆ ವಾಪಸ್ ಅದನ್ನು ಗಮನಕ್ಕೆ ಬರೋದು. ನೆನಪಾದರೆ ಸಾಕು, ನಾವು ಆಟೋಮೆಟಿಕಲಿ ಮತ್ತೆ ವಾಪಸ್ ಬರ್ತೇವೆ. ಈ ರೀತಿ ಯಾವ ಯೋಚನೆ ಇಲ್ಲದೇ ನಾವು ಅದನ್ನು ಮಾಡ್ಬೋದು. ಇನ್ನು 7ನೇದು, ನಮ್ಮ ಡಿಸ್ಟ್ರಾಕ್ಷನ್ಸನ್ನು ನಾವು ಎಷ್ಟು ಸಾಧ್ಯವಷ್ಟು ಕಡಿಮೆ ಮಾಡಬೇಕು. ಅಂದರೆ ಆದಷ್ಟು ಮೊಬೈಲ್ ನೋಟಿಫಿಕೇಷನ್ ಕಡಿಮೆ ಮಾಡಬೇಕು. ನಾವು ಏನೋ ಕೆಲಸ ಮಾಡ್ತಾ ಇರ್ತೇವೆ, ನೋಟಿಫಿಕೇಷನ್ ಬರುತ್ತೆ, ಸಮಸ್ಯೆ ಆಗುತ್ತೆ. ಆ ಥರ ಆಗಬಾರ್ದು. ನೋಟಿಫಿಕೇಷನನ್ನು ಮಿನಿಮಮ್ ಇಡಬೇಕು. ಮತ್ತು ಕೆಲಸ ಮಾಡ್ತಿರುವಾಗ ಮಧ್ಯದಲ್ಲಿ ವಾಟ್ಸಪ್ ಇನ್ಯಾವುದನ್ನು ಚೆಕ್ ಮಾಡೋದು, ಇದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಸಾಧ್ಯ ಆದರೆ ಮೊಬೈಲಲ್ಲಿ ಬೇಕಾಗಿಲ್ಲ ಅಂತ ಆದರೆ ಅದನ್ನು ದೂರ ಎಲ್ಲ ಇಡಬೇಕು. ನನಗೆ ಎಷ್ಟು ಬಾರಿ ಹಾಗೆ ಅನಿಸುತ್ತೆ, ನಾನು ಪೇಷಂಟ್ಸ್ ನೋಡ್ತಾ ಇರುವಾಗ ಕಾಲ್ ಬರುತ್ತೆ, ನನಗೆ ಸಮ್ಟೈಮ್ಸ್ ಕಾಲ್ ರಿಸೀವ್ ಮಾಡೋದು ಅನಿವಾರ್ಯ ಆಗಿರುತ್ತೆ. ಈಗ ಪೇಷಂಟ್ಸ್ ಅಡ್ಮಿಟ್ ಆಗಿರ್ತಾರೆ, ಅಲ್ಲಿ ಡಾಕ್ಟರ್ ಫೋನ್ ಮಾಡ್ತಾರೆ, ಇನ್ನೇನು ಆಗುತ್ತಲ್ಲ, ಹಾಗಾಗಿ ಅನಿವಾರ್ಯ ಆಗುತ್ತೆ. ಆದರೂ ಕೂಡ ನಾನು ಆಮೇಲೆ ಏನು ಯೋಚನೆ ಮಾಡಿದೆ ಅಂತಂದರೆ, ಏನು ಮಾಡ್ಬೋದು, ಅದಕ್ಕೆ ಒಂದು ದಾರಿ ಸಿಕ್ತು. ಏನಂದರೆ, ಪೇಷಂಟ್ ನೋಡ್ತಿರುವಾಗ ನಾನು ಸಂಪೂರ್ಣ ಗಮನ ಅಲ್ಲೇ ಇದ್ದರೂ ಕಾಲ್ ಬಂದಾಗ ಸಂಪೂರ್ಣ ಗಮನ ಕಾಲಲ್ಲೇ ಕೊಡಬೇಕು ಅಂತ. ಆಗ ನಮಗೆ ಗೊತ್ತಿಲ್ಲದೇನೆ ನಾವು ಕಾನ್ಸಂಟ್ರೇಷನ್ ನಮಗೆ ಹೋಗೋದಿಲ್ಲ. ಆದರೂ ಸಾಧ್ಯವಾದಷ್ಟು ನಮ್ಮ ಕೆಲಸದಲ್ಲಿ ಅದು ಯಾವುದು ಈಗಿನ ಈ ದೊಡ್ಡ ಸಮಸ್ಯೆ ಅದು. ಹಿಂದೆ ಏನಾಗ್ತಿತ್ತು ಅಂದರೆ, ಏನಾದರೂ ಒಂದು ಕೆಲಸ ಮಾಡುವಾಗ ಜನರೂ ಬಂದು ಡಿಸ್ಟ್ರಾಕ್ಟ್ ಮಾಡೋದು ಕಡಿಮೆ ಇರ್ತಿತ್ತು. ಈ ಥರದ ಕಾಲ್ ರಿಂಗ್ ಆಯಿತು, ಇನ್ನೇನು ಆಯಿತು, ನೋಟಿಫಿಕೇಷನ್ ಬಂತು, ಈ ಸಮಸ್ಯೆ ಕೂಡ ಇರ್ತಿರಲಿಲ್ಲ. ಆದರೆ ಇವತ್ತಿದು ತುಂಬ ಜಾಸ್ತಿ ಆಗ್ತಿದೆ. ನಾವೇನು ಮಾಡೋಣ ಅಂತಂದರೆ, ಫೋನ್ ನೋಡುವಾಗ ಸಂಪೂರ್ಣವಾಗಿ ಅದೇ ಕೆಲಸ ಮಾಡೋಣ. ಆಗ ನಮ್ಮ ಕೆಲಸದ ಬಗ್ಗೆನೋ ಇನ್ಯಾದ್ರ ಬಗ್ಗೆನೋ ಯೋಚನೆ ಮಾಡೋದು ಬೇಡ. ಕೆಲಸ ಮಾಡುವಾಗ ಸಂಪೂರ್ಣವಾಗಿ ಕೆಲಸದ ಬಗ್ಗೆ ಯೋಚನೆ ಮಾಡಬೇಕು, ಅಥವಾ ಕೆಲಸದಲ್ಲೇ ಮುಳುಗಿರಬೇಕು ಯೋಚನೆ ಮಾಡೋದು ಅನ್ನೋದಕ್ಕಿಂತ. ಇನ್ನು 8ನೇದು ಮೆಡಿಟೇಷನ್. ಅಂದರೆ ನಾನು ಆಗ ಹೇಳಿದ ವಿಪಸನ, ಅದಕ್ಕಿಂತ ಹೆಚ್ಚಾಗಿ ಇದು ಹೇಗೆ ಅಂತಂದರೆ, ಗೈಡೆಡ್ ಮೆಡಿಟೇಷನ್ ಪ್ರಾರಂಭದಲ್ಲಿ ಮಾಡೋದು. ಅಂದರೆ ಸಂಪೂರ್ಣ ಮೈಂಡ್ಫುಲ್ನೆಸ್ಸಲ್ಲಿ ನಮಗೆ ಫೋಕಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಬೇಕಾದಷ್ಟು ಈಗ ಯೂಟ್ಯೂಬಲ್ಲೆಲ್ಲ ಸಿಗುತ್ತೆ, ಅಂಥದನ್ನು ಡೌನ್ಲೋಡ್ ಮಾಡಿಟ್ಕೊಂಡು ಮೊಬೈಲನ್ನು ಏರ್ಪ್ಲೇನ್ ಮೋಡ್ ಹಾಕಿ ಆ ಒಂದು ಗೈಡೆಡ್ ಮೆಡಿಟೇಷನನ್ನು ನಾವು ಕೇಳೋದು. ನೀವು ಗೈಡೆಡ್ ಮೆಡಿಟೇಷನ್ ಅಂತ ಸರ್ಚ್ ಮಾಡಿದ್ರೆ ಬಹುತೇಕ ಹಿಂದಿಯಲ್ಲಿ, ಕನ್ನಡದಲ್ಲಿ ಎಲ್ಲ ಕಡೆ ಸಿಗುತ್ತೆ. ಇನ್ನು ಮುಂದಿನ ಹಂತ, ನಾನು ಇಷ್ಟು ಬಾರಿ ಹೇಳಿದ್ದೀನಲ್ಲ, ತುಂಬ ಜನ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಏನು, ವಿಶ್ವಶಕ್ತಿಯನ್ನು ನಾವೇ ತೆಗೆದುಕೊಂಡು, ವಿಶ್ವಶಕ್ತಿ ನನ್ನ ಸಹಸ್ರಾರ ಚಕ್ರದ ಮೂಲಕ ಇಡೀ ದೇಹವನ್ನು, ಈ ಭಾಗವನ್ನೆಲ್ಲ ಪ್ರವೇಶ ಮಾಡ್ತಾ ಹೋಗ್ತಾ ಇದೆ, ಇಡೀ ದೇಹವನ್ನು ಬೆಳಗ್ತಾ ಇದೆ, ನನ್ನಲ್ಲಿರುವ ಎಲ್ಲ ರೋಗವನ್ನು ಗುಣಪಡಿಸ್ತಾ ಇದೆ. ಈ ಥರ ನಾವು ಮೆಡಿಟೇಷನ್ ಮಾಡ್ಕೊಳ್ತಾ ಹೋಗೋದು. ಇದರಿಂದ ಕೂಡ ಇದು ಡೆವಲಪ್ ಆಗುತ್ತೆ. ನಾವು ಯಾವಾಗ ಪ್ರೆಸೆಂಟಲ್ಲಿ ಇರೋದನ್ನು ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡ್ತೀವೋ ಆಗ ಮೆಡಿಟೇಷನ್ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಇದು ಮೆಡಿಟೇಷನ್ ಮಾಡ್ತಾ ಹೋದ ಹಾಗೆ ಪ್ರೆಸೆಂಟಲ್ಲಿರೋ ಪ್ರಾಕ್ಟೀಸ್ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಪ್ರೆಸೆಂಟಲ್ಲಿ ನಾವು ಇರ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಸೊ ಒಂದಕ್ಕೊಂದು ಇದು ಪೂರಕವಾಗಿರುವಂಥದ್ದು. 9ನೇದು, ನಮ್ಮ ದಿನನಿತ್ಯದ ಲೈಫಲ್ಲಿ, ರೂಟೀನ್ ಲೈಫಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಕೆಲಸಗಳನ್ನು ಮಾಡುವಾಗ ಪ್ರೆಸೆಂಟಲ್ಲಿ ಪ್ರಯತ್ನ ಮಾಡೋದು. ಉದಾಹರಣೆಗೆ ಬಟ್ಟೆ ತೊಳೆಯೋದು, ಅಥವಾ ಹಲ್ಲುಜ್ಜೋದು, ಅಥವಾ ಪಾತ್ರೆ ತೊಳೆಯೋದು, ಈ ಥರದ ಯಾವುದೇ ಡ್ರಾಯಿಂಗ್ ಮಾಡೋದು, ಈ ಥರದ ಯಾವುದೇ ಕೆಲಸವನ್ನು ಮಾಡೋದಿದ್ರೂ ಸಂಪೂರ್ಣವಾಗಿ ಅಲ್ಲೇ ಇದ್ದು ಮಾಡೋದು ಅಂತ. ಒಬ್ಬರು ದೊಡ್ಡ ಸಾಧಕರು, ಅಂದರೆ ಎನ್ಲೈಟೆಂಡ್ ಪರ್ಸನ್ ಅಂತ ಹೇಳ್ಬೋದು, ಅವ್ರದ್ದೊಂದು ವಿಡಿಯೋ ನಾನು ನೋಡ್ತಾ ಇದ್ದೆ. ಅವ್ರು ಏನು ಹೇಳ್ತಾರೆ ಅಂತಂದರೆ, ನಾವು ಅಂದ್ಕೊಳ್ತೇವೆ ಯಾವುದೋ ಗುಹೆಗೆ ಹೋಗಿ ಅಲ್ಲಿ ಕುಳಿತುಕೊಂಡು ತಪಸ್ಸು ಮಾಡಿದವರು ದೊಡ್ಡ ಸಾಧಕರು ಅಂತ. ಇಲ್ಲ, ಒಂದು ಬಾರಿ ಒಬ್ಬ ಮಹಿಳೆಯನ್ನು ನೋಡಿದ್ದೆ. ಅವರಿಗೆ ಎನ್ಲೈಟನ್ಮೆಂಟ್ ಗೊತ್ತಿಲ್ಲ, ಸಾಧನೆ ಗೊತ್ತಿಲ್ಲ, ಯೋಗ ಗೊತ್ತಿಲ್ಲ, ತಪಸ್ಸು ಗೊತ್ತಿಲ್ಲ, ಈ ಥರದ ಆಧ್ಯಾತ್ಮಿಕ ವಿಚಾರಗಳನ್ನು ತಿಳ್ಕೊಂಡು ದೊಡ್ಡ ಇದು ಮಾಡ್ತೀವಲ್ಲ ನಾವು, ನಾನು ದೊಡ್ಡ ಸಾಧಕ, ನಾನು ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತ, ಆ ಥರದ್ದೇನೂ ಗೊತ್ತಿಲ್ಲ. ಆದರೆ ಆ ಮಹಿಳೆ ಆಲ್ರೆಡಿ ಎನ್ಲೈಟನ್ಡ್ ಆಗಿದ್ರು ಅಂತ. ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ಏನೇನು ಸಾಧನೆ ಮಾಡಬೇಕೋ ಅದನ್ನು ಆಲ್ರೆಡಿ ಮಾಡಿಬಿಟ್ಟಿದ್ರು. ಆದರೆ ನಾವು ದೊಡ್ಡ ದೊಡ್ಡ ಸಾಧಕರು ಅಂತ ಹೇಳ್ಕೊಳ್ತೀವಿ, ಅವರಿಗೆ ಇವರು ಏನು ಸಿಂಪಲ್, ಇವು ಹೌಸ್ ವೈಫ್ ಅಷ್ಟೇ, ಬಟ್ಟೆ ತೊಳಿತಾರೆ, ಪಾತ್ರೆ ತೊಳಿತಾರೆ, ಗಂಡನ ಸೇವೆ ಮಾಡ್ತಾರೆ ಅಂತ ಅನ್ಸುತ್ತೆ. ಆದರೆ ಆ ಮಹಿಳೆ ಯಾವ ಹಿಂದೆ ಮುಂದಿನ ಯೋಚನೆ ಇಲ್ಲದೇನೆ, ಯಾರ ಬಗ್ಗೆನೂ ಯಾವುದೇ ರೀತಿಯ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತೇನೆ ಅಥವಾ ನೆಗೆಟಿವ್ ಫೀಲಿಂಗ್ ಇಲ್ಲದೇನೆ ತನ್ನ ಕೆಲಸವನ್ನು ಸಂಪೂರ್ಣ ಗಮನವನ್ನು ಅಲ್ಲೇ ಇಟ್ಟು ಅವರು ಅದರಿಂದ ಅದೇ ಧ್ಯಾನ ಆಯಿತು ಅವರಿಗೆ ಅಂತ. ಹಾಗೆ ನಾವು ಬದುಕಲಿಕ್ಕೆ ಪ್ರಯತ್ನ ಮಾಡಬೇಕು. ಆಗ ಸಹಜವಾಗಿ ನಮಗೆ
ಸಾಧನೆ ಹೆಚ್ಚು ಚೆನ್ನಾಗಿ ಆಗ್ತಾ ಹೋಗುತ್ತೆ ಅಂತ. ಇನ್ನು 10ನೇದು ಅವಲೋಕನ ಮಾಡೋದು. ಅಂದರೆ ಯಾವ ಸಾಧನೆ ನಮಗೆ ಹೆಚ್ಚು ಸೂಟ್ ಆಗುತ್ತೆ. ಕೆಲವೊಬ್ಬರಿಗೆ ಎಲ್ಲದೂ ಆಗಬೇಕು ಅಂತಿಲ್ಲ. ಕೆಲವೊಬ್ಬರಿಗೆ ನಾನು 9 ವಿಷಯಗಳನ್ನು ಹೇಳಿದ್ನಲ್ಲ, ಕೆಲವೊಬ್ಬರಿಗೆ ಹೆಚ್ಚು ಅನುಕೂಲ ಆಗ್ಬೋದು, ಇನ್ನು ಕೆಲವರಿಗೆ ಅನುಕೂಲ ಆಗದೇ ಇರ್ಬೋದು. ಉಸಿರು ಗಮನಿಸಲಿಕ್ಕೆ ಕೂತ್ಕೊಂಡ್ರೆ ಇವತ್ತು ತ್ರಾಸಾಗುತ್ತೆ, ನನಗೆ ಉಸಿರು ಕಷ್ಟ ಆಗುತ್ತೆ, ಉಸಿರಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಅನ್ನಿಸ್ಬೋದು. ಇನ್ನು ಕೆಲವೊಬ್ಬರಿಗೆ ಇನ್ನೊಂದು ಯಾವುದೋ ಅನುಕೂಲ ಆಗ್ಬೋದು. ಹೀಗೆ ನಮಗೆ ಯಾವುದು ಹೆಚ್ಚು ಅನುಕೂಲಕರ ಅಂತ ನೋಡಿ ಅದರಲ್ಲಿ ಬದಲಾವಣೆಗಳನ್ನು ಖಂಡಿತ ಮಾಡ್ಕೊಳ್ಬೋದು. ಆರಾಮಾಗಿ ಫ್ಲೆಕ್ಸಿಬಲ್ ಆಗಿರ್ಬೋದು. ಇದನ್ನು ದೊಡ್ಡದೇನೋ ಕಷ್ಟಕರವಾದಂಥ ವಿಷಯ ಅಂತ ಅಂದ್ಕೊಳ್ಳೋದೇನೆ ನಮಗೆ ನೆನಪಾದಾಗೆಲ್ಲ ನಾವು ಪ್ರೆಸೆಂಟಿಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಹೋದರೆ ಖಂಡಿತ ನಮಗೆಲ್ಲರಿಗೂ ತುಂಬ ಅನುಕೂಲ ಆಗುತ್ತೆ. ಧನ್ವಂತರಿ ನಮಗೆಲ್ಲರಿಗೂ ಒಳ್ಳೆಯ ಆರೋಗ್ಯವನ್ನು ಕೊಡಲಿ, ಈ ಥರದ ಸಾಧನೆಯನ್ನು ಮಾಡುವ ಬುದ್ಧಿಯನ್ನು ಮತ್ತು ಆ ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡೋಣ. ಧನ್ಯವಾದ.